ಅಣ್ಣ ಅವ್ರಿಗೆ ಮಾಡಿದ್ದು ಕತೆ ಚೆನ್ನಾಗಿದೆ, ಬಟ್ ಅವರು ಬೇಡ ಅಂದರು. ಹಾಗಾದ್ರೆ ನಾನು ಹೇಳಿದೆ, ಅವರು ಬೇಡ ಅಂದಮೇಲೆ ನಾವು ಮಾಡೋಕ್ಕೆ ಹೋಗಬಾರ್ದು. ಅವ್ರು ಬೇಡ ಅಂದಿದ್ದನ್ನು ತೆಗೆದು ನಾವು ವಿಷ್ಣುವರ್ಧನ ಮಾಡೋಕ್ಕೆ ಹೋಗೋದು ದೊಡ್ಡ ತಪ್ಪಾಗುತ್ತೆ. ಏನಾಗೋಗಿದೆ ಅಂದರೆ ಈ ಕತೆ ವಾಸುಗೆ ಹೇಳಿದ ಕತೆ ವಿಷ್ಣುಗೆ ತುಂಬ ಹಿಡಿಸ್ಬಿಡ್ತು. ಅಲ್ಲಿ ರಾಜ್ಕುಮಾರ್ ಅಣ್ಣವರು ಬೇಡ ಅಂದರು, ಇವನಿಗೆ ಇಷ್ಟ ಆಯಿತು. ಇಲ್ಲಿ ಇರೋದೇನೆ ಈ ಪಿಕ್ಚರಲ್ಲಿ, ಬೇರೆ ಏನೂ ಇಲ್ಲ. ಆ್ಯಕ್ಷನ್ ಗೀಕ್ಷನ್ ಅನ್ನೋದು ನಾವು ಹಾಕ್ಕೋಬೇಕಷ್ಟೇ ಹಾಕಿರೋದು, ಬಟ್ ಎಲ್ಲನೂ ಕೂಡ ಏನು ಅಂದರೆ ಭಾವನಾತ್ಮಕವಾದ ಚಿತ್ರ ಇದು. ನೂರೊಂದು ನೆನಪು. ಆ ಟೈಮಲ್ಲಿ ನಾನು ಬೇರೆ ಪಿಕ್ಚರ್ ಮಾಡ್ತಾಯಿದ್ದೆ. ನನ್ನ ಹತ್ರ ಒಂದು ಐಡಿಯಾ ಇರುತ್ತೆ, ಏನು ಅಂತ ಹೇಳಿದ್ರೆ, ನಾನು ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆ ನನ್ನ ಪ್ರೊಡಕ್ಷನ್ ದುಡ್ಡಲ್ಲಿ ನಾನು ಜೀವನೋಪಾಯಕ್ಕೆ ತೊಗೋಬಾರ್ದು, ಅದರ ಹಣನ ಇಲ್ಲಿ ಯೂಸ್ ಮಾಡಬಾರ್ದು. ಏಕೆಂದರೆ ಇದು ಸಿನಿಮಾಗೆ ತೊಗೊಂಡಿದ್ದ ಹಣ ಸಿನಿಮಾಕ್ಕೆ ಖರ್ಚಾಗಬೇಕೇ ಹೊರತು ನನ್ನ ಮನೆ ಖರ್ಚಿಗೆಲ್ಲ ತೊಗೋಬಾರ್ದು ಅಂತ ಮೊದಲ ಕಾನ್ಸೆಪ್ಟೇ. ಯಾವಾಗಲೂ ಹಾಗೇ ಅದು ಕ್ಲಿಕ್ ಆಯಿತು, ಅದೇ ಥರ ಮಾಡ್ತಾಯಿದ್ದೆ ನಾನು. ಸೊ ಈಗ ಪ್ರಸ್ತುತದಲ್ಲಿ ಕೃಷ್ಣಾನಿ ಬೇಗನೆ ಬರೋ ಶೂಟಿಂಗ್ ಟೈಮಲ್ಲಿ ಉದಯ್ ಶಂಕರ್ ಹತ್ರ ಹೀಗೆ ಡಿಸ್ಕಸ್ ಮಾಡ್ತಾ ಇದ್ದಾಗ ಒಂದು ಕತೆ ಇದೆ, ಕೇಳಿ ನೋಡಿ ಅಂತ. ಏನು ಅಂತ ಹೇಳಿದ್ರು, ಅವ್ರ ಕತೆ ಹೇಳಿದ್ರು ನನಗೆ ಕತೆ ಹಿಡಿಸ್ತು. ಕತೆ ಹಿಡಿಸ್ತು. ಏನು ಅಂದರೆ ಅದು ಕಾಕೋಳ್ ಸರೋಜರಾವ್ ಅಂತ ಒಬ್ಬರು ರೈಟ್ರು, ಅವ್ರು ಹೆಪ್ಪಿಟ್ಟ ಹಾಲೋ ಏನೋ ಅಂತ ಕಾಣಿಸುತ್ತೆ. ಅದು ಕಾಕೋಳ್ ಸರೋಜರಾವ್ ಅವ್ರು ಬರೆದ ಒಂದು ಕಾದಂಬರಿ. ಅವರು RTO ಆಫೀಸರ್ ಆಗಿದ್ದರು, ಲೇಡಿ. ಅವರು ಕತೆ ಬರೆಯೋದು ಅವರ ಗೀಡು. ಸೊ ಆ ಥರದಲ್ಲಿ ಬರೆದಿದ್ರು, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇದನ್ನು ಉದಯ್ ಶಂಕರ್ ಹೇಳಿ, ಉದಯ್ ಶಂಕರು ಸ್ವಲ್ಪ ವಾಸು ಅಂತಿದ್ದಾರಲ್ಲ, P. ವಾಸು, ಅವ್ರಿಗೆ ಹೇಳಿ, ಅವರು ಕೂಡ ಈ ಕಥೆನ ಇಷ್ಟಪಟ್ಟು ಇದನ್ನು ಒಂದು ತಿದ್ದುಪಡಿ ಮಾಡಿ ರಾಜ್ಕುಮಾರ್ಗೆ ಹೇಳಾಯಿತು. ರಾಜ್ಕುಮಾರ್ಗೆ ಹೇಳಿದರು ಈ ಕಥೆನ. ರಾಜ್ಕುಮಾರ್ ಕತೆ ಕೇಳಿ ಕಾರಣಾಂತರದಿಂದ ಅವ್ರು ಇಷ್ಟಪಡಲಿಲ್ಲ, ಈ ಕತೆ ಬೇಡ ಅಂತ ಬಿಟ್ಬಿಟ್ರು. ಸೊ ಈ ಕತೆ ಇದೆ, ಅದರಿಂದ ಉದಯ್ ಶಂಕರ್ ಹೇಳಿದ್ರು, ಈ ಕತೆ ಅಣ್ಣ ಅವ್ರಿಗೆ ಮಾಡಿದ್ದು ಕತೆ ಚೆನ್ನಾಗಿದೆ, ಬಟ್ ಅವರು ಬೇಡ ಅಂದರು ಅಂತ. ಹಾಗಾದ್ರೆ ನಾನು ಹೇಳಿದೆ, ಅವರು ಬೇಡ ಅಂದಮೇಲೆ ನಾವು ಮಾಡೋಕ್ಕೆ ಹೋಗಬಾರ್ದು. ಅವ್ರು ಬೇಡ ಅಂದಿದ್ದನ್ನು ತೆಗೆದು ನಾವು ವಿಷ್ಣುವರ್ಧನ ಮಾಡೋಕ್ಕೆ ಹೋಗೋದು ದೊಡ್ಡ ತಪ್ಪಾಗುತ್ತೆ. ಆಮೇಲೆ ಅವರು ಕೂಡ ಮಾಡಲ್ಲ, ವಿಷ್ಣುವರ್ಧನ್ ಕೂಡ. ಯಾಕೆಂದರೆ ರಾಜ್ಕುಮಾರ್ ಮಾಡಿದ್ದು ಅವ್ರು ಬೇಡ ಅಂದಿದ್ದು ನಾವು ಮಾಡ್ಬೇಕನೋ, ಬೇಡ ಕಣೋ. ಅವ್ರು ಬೇಡ ಅನ್ಬೇಕಾದ್ರೆ ಏನಾದ್ರು ಒಂದು ಪಾಯಿಂಟ್ಸ್ ಇರುತ್ತೆ, ಅದು ನಮಗೆ ಕ್ಲಿಕ್ ಆಗಿಬಿಟ್ರೆ ಕಷ್ಟ, ಬೇಡ ಅಂತಂದರು. ಸರಿ ಅಂತ ನಾನು ಹೇಳಿದೆ ಅವ್ರಿಗೆ, ಈ ಥರ ವಿಷ್ಣುಗೆ ಹೇಳಿದೆ, ಕೃಷ್ಣಾನಿ ಬೇಗನೆ ಶೂಟಿಂಗ್ ಟೈಮಲ್ಲಿ, ಏನಪ್ಪ ಕತೆ ಏನು ಮಾಡಿದ್ಯಪ್ಪ ಅಂತ, ಈ ಥರ ಒಂದು ಕತೆ ನಾನು ಕೇಳಿದ್ದೀನಿ ಕಣೋ, ಚೆನ್ನಾಗಿದೆ ಅಂತ. ಏನು ಅಂತಂದರೆ ನಾನು ಹೇಳೋದಿಲ್ಲ, ಯಾಕೆಂದರೆ ಈ ಶೂಟಿಂಗ್ ಟೈಮಲ್ಲಿ ಅವೆಲ್ಲ ಬೇಡ, ನೀನು 3 ದಿವಸ ಗ್ಯಾಪ್ ಇರುತ್ತೆ. ಅಲ್ಲಿ 3 ದಿವಸ ಗ್ಯಾಪ್ ಇತ್ತು. ಆ 3 ದಿವಸ ಗ್ಯಾಪಲ್ಲಿ ನೀನು ಮದ್ರಾಸ್ಗೆ ಹೋಗ್ತಿದ್ಯಲ್ಲ, ಮದ್ರಾಸಿಂದ ಬಂದ್ಬಿಡು, ಆಮೇಲೆ ಮಾತಾಡೋಣ ಅಂತ ಹೇಳಿದೆ. ಆ 3 ದಿವಸ ಗ್ಯಾಪ್ ಇರುತ್ತಲ್ಲ ನಿನಗೆ, ಆ 3 ದಿವಸದಲ್ಲಿ ನಾನು ಫೋನ್ ಮಾಡಿ ವಾಸು ಅವ್ರಿಗೆ ನೀನು ಮೀಟ್ ಮಾಡೋಕ್ಕೆ ಹೇಳ್ತೀನಿ, ಅವ್ರ ಹತ್ರ ಕತೆ ಕೇಳು ಅಂತ ಹೇಳಿದೆ. ಸರಿ, ಯಾಕೆಂದರೆ ಅವರು ವಾಸುವನ್ನು ಕೂಡ ಒಳ್ಳೆ ಕಥೆಗಾರರು, ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡೋರು, ಆಮೇಲೆ ನ್ಯಾರೇಷನ್ನು ಚೆನ್ನಾಗಿ ಮಾಡ್ತಾರೆ, ಕತೆ ಹೇಳೋದನ್ನ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಸೊ ಅವರು ಮೀಟ್ ಮಾಡು ಅಂತ ಹೇಳಿದೆ. ಸರಿ, 3 ದಿವಸ ಗ್ಯಾಪ್ ಆಯಿತು. ಇವನು ಮದ್ರಾಸ್ ಬಂದಿದ್ದಾರೆ, ವಾಸು ಮೀಟ್ ಮಾಡಿದ್ದಾರೆ, ವಾಸು ಕತೆ ಹೇಳಿದ್ದಾರೆ. ಕತೆ ಹೇಳಿದಾಗ ಏನಾಗೋಗಿದೆ ಅಂದರೆ, ಈ ಕತೆ ವಾಸುಗೆ ಹೇಳಿದ ಕತೆ ವಿಷ್ಣುಗೆ ತುಂಬ ಹಿಡಿಸ್ಬಿಡ್ತು. ಅಲ್ಲಿ ರಾಜ್ಕುಮಾರ್ ಅಣ್ಣವರು ಬೇಡ ಅಂದರು, ಇವನಿಗೆ ಇಷ್ಟ ಆಯಿತು. ಅವ್ನಿಗೆ ಇಷ್ಟ ಆದ ತಕ್ಷಣ 3 ದಿವಸ ಆದಮೇಲೆ ಬಂದ ನಮ್ಮ ಶೂಟಿಂಗ್ಗೆ. ಅವನು ಹೇಳ್ದ, ಇದು ಕತೆ ಕೇಳಿದ್ದೀನಿ ಕಣೋ ಅಂದೆ. ಏನು ಅನ್ನಿಸ್ತು ನಿಮಗೆ ಅಂದೆ. ತುಂಬ ಚೆನ್ನಾಗಿದೆ ಕಣೋ ಅದೇ, ಹಾಗಾದ್ರೆ ಮಾಡೋಣ ಅಂತ ಕೇಳಿದೆ. ಮಾಡೋಣ ಅಂತ ಹೇಳಿದೆ. ಅಲ್ಲಿ ಪಾಯಿಂಟ್ಸ್ ಎಲ್ಲ ಒಂಥರ ಡಿಫ್ರೆಂಟ್ ಪಾಯಿಂಟ್ಸ್ ಅಲ್ಲೋ, ನಿನಗೆ ಆ್ಯಕ್ಷನ್ ಇಲ್ಲದೆ ಇರೋದಲ್ಲ ಅದು ಅಂತ ಕೇಳಿದೆ. ಇಲ್ಲ ಪರವಾಗಿಲ್ಲ, ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ. ಅವನು ಅಲ್ಲಿ ಶೂಟಿಂಗಲ್ಲಿ ಸಾಂಗೋ ಸೀನೋ ಏನೋ ನಡೀತಾ ಇದೆ, ಅದ್ರ ಬಗ್ಗೆ ಗಮನ ಕೊಡ್ದೇ ಈ ಪಾತ್ರಕ್ಕೆ ಯಾರು ಹಾಕ್ತೀಯಾ, ಅಪ್ಪನ ಪಾತ್ರಕ್ಕೆ ಯಾರು ಹಾಕ್ತೀಯಾ, ಅಮ್ಮನ ಪಾತ್ರಕ್ಕೆ ಯಾರು ಹಾಕ್ತೀಯಾ, ಇದಾಗ್ತಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಷ್ಣುವರ್ಧನ್ನ ನಾನು ಅಲ್ಲಿ ಒಂಥರ ಸಾಹಸ ಸಿಂಹನಾಗಿ ಭಾವನಾತ್ಮಕವಾಗಿ ಅಲ್ಲಿ ಪಾರ್ಟ್ ಮಾಡಿಸಿದ್ದು. ಅದು ಜೀವನ ಚಕ್ರದಲ್ಲಿ ಹೊಡೆದಾಟ ಬಡದಾಟ ಹಾಡು ಪಾಡು, ಕಮರ್ಷಿಯಲ್ ಪಿಕ್ಚರ್ ಅಷ್ಟೇ, ಮಾಸ್ ಪಿಕ್ಚರ್, ಕಮರ್ಷಿಯಲ್ ಪಿಕ್ಚರ್, ಮೆಲೋ ಡ್ರಾಮಾ ಕೋರ್ಸ್ ಇತ್ತು. ಇಲ್ಲಿ ಇರೋದೇನೆ ಈ ಪಿಕ್ಚರಲ್ಲಿ, ಬೇರೆ ಏನೂ ಇಲ್ಲ. ಆ್ಯಕ್ಷನ್ ಗೀಕ್ಷನ್ ಅನ್ನೋದು ನಾವು ಹಾಕ್ಕೋಬೇಕಷ್ಟೇ ಹಾಕಿರೋದು,
ಬಟ್ ಎಲ್ಲನೂ ಕೂಡ ಏನು ಅಂದರೆ ಭಾವನಾತ್ಮಕವಾದ ಚಿತ್ರ ಇದು. ಕಥೆನೇ ಅದು ಭಾವನಾತ್ಮಕ, ತುಂಬ ಮೆಲೋಡ್ರಾಮಾ ಇರುವಂಥದ್ದು. ಇದು ಹೇಗೆ ನನಗಿಷ್ಟ ಆಯಿತು, ಏಕೆಂದರೆ ನಾನು ತುಂಬ ಮೆಲೋಡ್ರಾಮಾ ಲೈಕ್ ಮಾಡ್ತೀನಿ ನಾನು ಒಂಥರ. ಯಾಕೆಂದರೆ ನೀವು ನೋಡಿರ್ಬೋದು, ನಾನು ಕತೆ ಹೇಳ್ತಿದ್ದಾಗಲೇ ಒಂಥರ ಭಾವನಾತ್ಮಕವಾಗಿದ್ದೆ. ಸೊ ಆ ಥರದ್ದು ಈ ಥರದ್ರಲ್ಲಿ ಇವನ್ನ ಹೇಗೆ ನಿಭಾಯಿಸೋಕ್ಕಾಗತ್ತೆ ಅಂತ ಅವ್ನು ಪಾರ್ಟ್ ಮಾಡ್ತೀನಿ ಅಂತ ಹೇಳ್ದ. ಸರಿ ಅಂತ ಒಂದೇನು ಅಂತ ಹೇಳಿದ್ರೆ ಅದಕ್ಕೆ ನಾವು ಒಂದು ಹೆಸರಿಟ್ಟು, ಏನಂದರೆ ಅಲ್ಲಿ ಇದ್ದಿದ್ದು ಬೇರೆ ಹೆಸರು ನಾವಲ್ದು. ನಾವೇನು ಮಾಡೋದು ಅಂದರೆ, ಏಕೆಂದರೆ ಈ ಪಾತ್ರ ಪೂರ್ತ ಕರುಣೆಯಲ್ಲೇ ತುಂಬಿರುತ್ತೆ, ಕರುಣೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಕರುಣಾಮಯಿ ಅಂತ ಟೈಟ್ಲ್ ಇಟ್ಟರು. ಸೊ ಕರುಣಾಮಯಿ, ಆ ಕರುಣಾಮಯಿ ಅದು ಏನಂತ ಕರುಣಾಮಯಿ ಹೆಂಗೆ ಅಂತ ಮುಂದೆ ಆಮೇಲೆ ಗೊತ್ತಾಗುತ್ತೆ ಕಥೆಯಲ್ಲಿ. ಅದರಲ್ಲಿ ನಾಯಕ ವಿಷ್ಣುವರ್ಧನ್ ಆದರೆ ತಂದೆ ಪಾತ್ರದಲ್ಲಿ KS ಅಶ್ವಥ್ ಅವ್ರು ಮಾಡಿದ್ದಾರೆ, ತಾಯಿ ಪಾತ್ರದಲ್ಲಿ ಪಂಡ್ರಿಬಾಯಿ ಅವ್ರು ಮಾಡಿದ್ದಾರೆ, ಆಮೇಲೆ ಮೊದಲನೇ ತಮ್ಮ ಶಿವಕುಮಾರ್ ಮಾಡಿದ್ದಾರೆ, ಎರಡನೇವನು ವಿಶ್ವವಿಜೇತ ಮಾಡಿದ್ದಾರೆ, ಇನ್ನೊಂದು ತಂಗಿ ಪಾರ್ಟ್ ಬರುತ್ತೆ ತಾರಾ ಮಾಡಿದ್ದಾರೆ. ತಾರಾಗಣ ಎಲ್ಲ ಎಕ್ಸ್ಟ್ರಾನರಿ ಆಗೋಯ್ತು. ಸೊ ಇದೇನು ಅಂತ ಹೇಳಿದ್ರೆ ಅಣ್ಣ ತಮ್ಮ ತಂಗಿ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಸಬ್ಜೆಕ್ಟಲ್ಲೇ ತುಂಬ ಚೆನ್ನಾಗಿದೆ. ದೊಡ್ಡವನು ಅಗ್ರಿಕಲ್ಚರ್ ಮಾಡಿದ್ದಾನೆ, ಆಮೇಲೆ ಅವನು ಕೂಡ ಓದಿದ್ದಾನೆ, ಇನ್ನೊಬ್ಬನೂ ಓದಿದ್ದಾನೆ, ತಂಗಿ ಅವನು BA. ಇವರೆಲ್ಲ ಏನು ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ತಂದೆ ಕೈಗೆ ಕೆಲಸ ಮಾಡ್ತಾಯಿದ್ದಾರೆ. ತಂದೆ ಕೈ ಕೆಳಗೆ ಕೆಲಸ ಮಾಡೋದು, ಎಲ್ಲ ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಇರೋದು. ಅವರು ಎಲ್ರಿಗೂ ಸಂಬಳ ಕೊಡ್ತಾನೆ, ಯಾರ ಕೈಲೂ ಪುಕ್ಸಟ್ಟೆ ಮಾಡಿಸ್ಕೊಳ್ಳಲ್ಲ ಅಪ್ಪ, ಎಲ್ರಿಗೂ ಸಂಬಳ ಕೊಡ್ತಾನೆ. ಸಂಬಳ ಕೊಟ್ಟಮೇಲೆ ಮನೆ ಖರ್ಚಿಗೆ ಎಲ್ಲರ ಹತ್ರನೂ ದುಡ್ಡಿಸ್ಕೊತಾನೆ. ಇದನ್ನು ತೋರಿಸ್ತಾರೆ. ಆಮೇಲೆ ಇನ್ನೊಂದು ಮಾಡಿದ್ವಿ, ಏನಂದರೆ ಯಾವಾಗಲೂ ಸತ್ಯ ನ್ಯಾಯ ಧರ್ಮಕ್ಕೋಸ್ಕರ ಹೊಡೆದಾಟೋ ಅಪ್ಪ. ಸೊ ಯಾವಾಗಲೂ ಏನಾದ್ರು ತಪ್ಪು ನಡೀತು ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಕುರ್ಚಿ ಬರುತ್ತೆ, ಧರ್ಮದ ಕುರ್ಚಿ. ಆ ಕುರ್ಚಿ ಬಂತು ಅಂದರೆ ಏನೋ ಧರ್ಮ ಹೋಗ್ಬಿಟ್ಟು ಅಧರ್ಮ ಆಗಿದೆ. ಸೊ ಅಲ್ಲಿ ಜಡ್ಜಾಗಿ ಯಾರು ಬರ್ತಾರೆ, ಅಶ್ವಥ್ ಅವ್ರು ಬರ್ತಾರೆ. KS ಅಶ್ವಥ್ ಪಂಡ್ರಿಬಾಯಿ ಅವರು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ, ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಆ ಕುರ್ಚಿ ಬಂತು, ಯಾವಾಗ ಅಧರ್ಮ ತಪ್ಪು ನಡೆಯುತ್ತೆ ಅಂದರೆ ಆವಾಗ ಕುರ್ಚಿ ಬರುತ್ತೆ. ಆ ಕುರ್ಚಿ ಬಂದರೆ ಯಾರು ತಪ್ಪು ಮಾಡಿದ್ದಾರೋ ಅವ್ರನ್ನ ಇಟ್ಕೊಂಡು ಆರ್ಗ್ಯುಮೆಂಟು, ಅವ್ರಿಗೆ ಪನಿಷ್ಮೆಂಟು. ಇದು ಕಥೆಯಲ್ಲೇ ಭಾಳ ಒಂದು ಕುರ್ಚಿ ಕೂಡ ಅಲ್ಲಿ ಇದೆಯಲ್ಲ, ಕರುಣಾಮಯಿಲಿರೋ ಕುರ್ಚಿ, ಅದು ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತೀನಿ, ಆಬ್ಸ್ಟ್ರಾಕ್ಟ್ ಕ್ಯಾರೆಕ್ಟರ್. ಇವುಗಳೆಲ್ಲ ಕ್ಯಾರೆಕ್ಟರ್, ಇವರೆಲ್ಲ ಮನುಷ್ಯರಾದರೆ ಮನುಷ್ಯರು ಅಲ್ಲದೆ ಇರೋ ಕ್ಯಾರೆಕ್ಟರ್ ಆ ಧರ್ಮದ ಕುರ್ಚಿ. ಅದು ಭಾಳ ಚೆನ್ನಾಗಿ ಕಥೆಯಲ್ಲಿ ಮಾಡ್ಕೊಂಡು ಬಂದೆ. ಆ ಕುರ್ಚಿ ಭಾಳ ದಿವಸ ನಾನು ಇಟ್ಕೊಂಡಿದ್ದೆ ಮನೇಲಿ. ಆಮೇಲೆ ಅದೆಲ್ಲ ಆಗ್ತಾ ಹೋಯ್ತು. ಅದು ಆ ಕುರ್ಚಿ ಕಥೆ ಹೇಳ್ತಾ ಇರೋದು ಯಾವಾಗಲೂ ಕೂಡ. ಸೊ ಈ ಥರ ಭಾಳ ಚೆನ್ನಾಗಿದೆ ಕಥೆಯಲ್ಲಿ. ಕರುಣಾಮಯಿ ಅಂತ ನಾವು ಟೈಟ್ಲ್ ಇಟ್ಟು, ಯಾವ ಕಾರಣಕ್ಕೂ ಕೂಡ ಅವನ ತಂದೆ ಹತ್ರನೇ ಕೆಲಸ ಮಾಡ್ಕೊಂಡಿರೋನು, ಆ ಥರ ಅವಿಚ್ಛಿನ್ನವಾಗಿ ಬರೋನು. ಅದಕ್ಕೋಸ್ಕರ ಅವನು ಯಾವಾಗಲೂ ಕೂಡ ಪೈಜಾಮ ಆ್ಯಂಡ್ ಜುಬ್ಬ